ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅವ ರಾತ್ರಿ ಹೊತ್ತು ಕೆಟ್ಟ ಕನ್ಸು ಬೀಳ್ದಿರ ಯಾವ್ದಾನ ಮದ್ದಿದ್ರೆ ಕೊಡವ. ಇದ್ಯಾಕಪ್ಪ ಏನಾಯ್ತು? ಕನ್ಸು ಬಿದ್ದು ದಿಗ್ಳು ಬೀಳೋದೊಬ್ರು, ಮನೆಯವರೆಲ್ಲ ಸೇರ್ಕೊಂಡು ಹೋಗ್ಯೋದು ಇನ್ನೊಬ್ರಿಗೆ. ತೆಪ್ಪೆ ಮಾಡಿದ್ರೆ ಊಸ್ಕೊಳಕ್ಕೆ ಏನು ಹಣೆ ಬರೋಣ? ಸಾಕು ಬಾಯಿ ಮುಚ್ಚಲ, ಹೆಂಗೆ ಹೇಳ್ತಾವ್ ನೋಡು. ಇಲ್ಲಿಗೆ ಪ್ರಾಣ ಸಂಕಟ ಆದ್ರೆ ಬೆಕ್ಕಿಗೆ ಚೆಲ್ಲಾಟ ಆಗ್ತೆ. ಅಲ್ಲ ನೀವೆಲ್ಲ ಏನ್ ಮಾತಾಡ್ತಿದ್ದೀರಿ? ಅಲ್ಲ ಕಣಪ್ಪ, ಕನಸು ಬಿದ್ದಿದ್ದು ಯಾರಿಗೆ? ಬೋಯಿಸ್ಕೊಂಡವ್ರು ಯಾರು? ಕನ್ಸು ಬಿದ್ದಿದ್ದು ಇಲ್ಲಿ ನಿಂತವ್ರಲ್ಲ ಇವ್ರಿಗೆ, ಬಯಸ್ಕೊಂಡಿದ್ದು ನಾನು. ಕನಸೆ? ಹ್ಞೂ ಪುಟ್ಟಕ್ಕ, ನಮ್ಮ ಸ್ನೇಹಂಗೆ ರಾತ್ರಿ ಅವ್ರವ್ವ ಸತ್ತೋದಂಗೆ ಕನ್ಸು ಬಿದ್ದೈತೆ. ಅದಕ್ಕೆ ಮಧ್ಯರಾತ್ರಿನಾಗೆ ಜೋರ ಕಿರ್ಚ್ಕೊಂಡೆದ್ದು ಆಳಕ್ಕೆ ಶುರು ಮಾಡ್ಬಿಟ್ಲು. ಹೌದೇನಮ್ಮ? ಏನಾಯ್ತು? ಇಷ್ಟು ವರ್ಷ ಇಲ್ದಲ್ಲಿರೋ ಕನ್ಸು ಹೀಗೆ ಹಾಕ್ಬಿತ್ತಮ್ಮ? ಅಲ್ಲ ಗಂಗಾದ್ರಪ್ಪ, ಕನ್ಸೇನು ಏಳಿ ಕೇಳಿ ಬೀಳ್ತದ? ಹಂಗಲ್ಲ ಅಣ್ಣಯ್ಯ, ಅವಳಿಗೆ ಮೊದಲಿಂದಲೂ ಈ ಥರದ ಕನ್ಸು ಬೀಳ್ತಿತ್ತು. ಹಂಗೆ ಕನ್ಸು ಬಿದ್ದಾಗೆಲ್ಲ ಇವಳಿಗೆ ತುಂಬ ಜ್ವರ ಬರ್ತಿತ್ತು. ದೇವ್ರ ಹತ್ರ ಕರ್ಕೊಂಡೋಗಿ ತಾಯ್ತ ಕಟ್ಸಿದ ಮೇಲೇ ಸರಿ ಆಗ್ತಿತ್ತು. ಹಂಗಾರೆ ಇವಾಗ್ಲೂ ಮಂತ್ರ ಹಾಕ್ಸಿ ತಾಯ್ತ ಕಟ್ಸ್ಬೇಕಾ ಗಂಗಣ್ಣ? ಅಲ್ಲ, ನಮ್ ಕನ್ಸ್ಗೆ ಇಷ್ಟೆಲ್ಲ ಮಾಡ್ಬೇಕಾ? ಕನ್ಸ್ ಬೀಳೋದು ಸಹಜ ಅಲ್ವಾ? ಇಲ್ಲ ಸುಮಾ, ನನ್ನ ಅಮ್ಮನಿಗೆ ನಾನಂದ್ರೆ ಪಂಚಪ್ರಾಣ. ಊರಲ್ಲಿದ್ದಾಗ ಪ್ರತಿ ವರ್ಷ ಪೂಜೆ ಮಾಡ್ತಿದ್ದೆ. ಅಪ್ಪ ಇಲ್ಲಿಗೆ ಕರ್ಕೊಂಡು ಬಂದಾಗಿಂದ ಮತ್ತೆ ಊರಿಗೆ ವಾಪಸ್ ಹೋಗೇ ಇಲ್ಲ. ಈ ಥರ ಕನ್ಸು ಬಿದ್ದಾಗೆಲ್ಲ ಏನಾದರೂ ಕೆಟ್ಟದಾಗುತ್ತೆ ಅನ್ನೋ ಸೂಚನೆ. ಕೆಟ್ಟದ್ದು ನೆನ್ನೆ ಆಯ್ತಲ್ಲ, ಎಲ್ಲರೂ ಸೇರ್ಕೊಂಡು ನನಗೆ ಬೈದ್ರು. ಬಾಯಿ ಮುಚ್ಕೊಂಡು ಇರು ಅಂತ ಹೇಳಿಲ್ವೇ? ಪುಟ್ಟಕ್ಕ, ಇದೆಲ್ಲ ಯಾಕೋ ಕೆಟ್ಟದ್ರ ಸೂಚನೆ ಅಂತ ನಂಗೆ ಅನಿಸ್ತೈತೆ. ಮೊದಲೇ ಗುಡಿನಾಗೆ ಬುದ್ಧಿಯವರು ಯೋನೋ ಹೇಳಿದ್ರು. ನಂಗಂತೂ ಯೋನ್ ಮಾಡೋದು ಅಂತಲೇ ತಿಳಿತಿಲ್ಲ. ಸತ್ತೋರೆ ಸೇರ್ಕೊಂಡು ಸುಳ್ಳು ಹೇಳಿದ್ರೆ ಸತ್ತೋರೆ ಕನ್ಸ್ನಾಗ ಬರೋದು. ಅದು ಇದು ಯೋಚನೆ ಮಾಡಿದ್ರೆ ಸುಮ್ಕೆ ತೆಪ್ಪಗೆ ಮನಿಕೊಂಡ್ರೆ ಎಲ್ಲ ಸರಿ ಹೋಯ್ತದೆ. ಸಿರಿ, ಹಂಗೆಲ್ಲ ಮಾತಾಡಬಾರ್ದು ಕಣಪ್ಪ. ಒಳ್ಳೇದಕ್ಕಿರ್ಲಿ ಕೆಟ್ಟದಕ್ಕಿರ್ಲಿ ಕನಸುಗಳ ಮೂಲಕ ಸೂಚನೆಗಳು ಬರ್ತಾ ಇರ್ತವೆ. ಅಮ್ಮೋರೆ, ಇನ್ನು ತಡ ಮಾಡೋದು ಬೇಡ. ಗುರುಗಳು ಹೇಳ್ದಂಗೆ ಸ್ನೇಹ ಅವ್ರ ಊರಿಗೆ ಹೋಗಿ ಅವ್ರ ಅವ್ನ ಸಮಾಧಿಗೆ ಪೂಜೆ ಮಾಡ್ಕೊಂಡು ಆಶೀರ್ವಾದ ತಕೊಂಬರ್ಲಿ. ಅವ್ರಿಗ ಇಲ್ಲ, ನಾನು ಅವ್ರಿಗೆ ಹೋಗೋದಿಲ್ಲ. ನಾನು ಹೋಗೋದಿಲ್ಲ ಮರೆ. ಹಾಗೆ ಹೇಳಿದ್ರೆ ಹೇಗಪ್ಪ? ಅಮ್ಮನ ಸಮಾಧಿ ಇರೋದು ಅದೇ ಊರಲ್ಲಿ ತಾನೆ? ಇಲ್ಲಮ್ಮ, ನಾವು ಮತ್ತೆ ಅವ್ರಿಗೆ ಹೋಗ್ಬಾರ್ದು. ನೀನು ಅವ್ರ ಕಣ್ಣಿಗೆ ಬೀಳ್ಬಾರ್ದು, ನಿನ್ನ ಜೀವಕ್ಕೆ ಏನೂ ಆಗ್ಬಾರ್ದು. ಏನಾಯ್ತು ಗಂಗಣ್ಣ? ಯಾಕೆ ಹಿಂಗೆ ಭಯ ಪಡ್ತಿದ್ದೀರಾ? ಅಲ್ಲ ಕಣಪ್ಪ, ನಿನ್ನ ಮಗಳು ಈ ಕಾರ್ಯ ಮಾಡಲಿಲ್ಲ ಅಂದರೆ ಅವಳ ಮಾಂಗಲ್ಯಕ್ಕೆ ಕೂತ್ತದೆ ಅಂತ ತೊಟ್ಟವ್ರೆ ಹೇಳವ್ರೆ. ನಮ್ಮ ಕಂಟಿ ಜೀವಕ್ಕೆ ತೊಂದರೆ ಆಯ್ತದೆ ಗಂಗಾದ್ರಪ್ಪ. ಹೊಸಿ ಅರ್ಥ ಮಾಡ್ಕೋ. ಬೇಡ ಮರೆ, ಆ ಊರಿಗೆ ಹೋದ್ರೆ ಪರಿಹಾರಕ್ಕಿಂತ ಆಪತ್ತೆ ಜಾಸ್ತಿ. ಬೇಡ. ಅವ್ರಿಗೆ ಇಷ್ಟ ಅಂದ್ರೆ ಬೇಡ ಬಿಡಿ, ಸುಮ್ಕೆ ಬಲವಂತ ಮಾಡ್ತೀರಾ? ಹಾಗೆ ಅಂದ್ರೆ ಗುರುಗಳು ಹೇಳಿದ್ಮೇಲೆ ಅದನ್ನ ಮಾಡಲೇಬೇಕು. ಅಲ್ಲ, ಈ ರೀತಿ ಮಾಡಲೇಬೇಕು ಅಂತ ಆದ್ರೆ ಇಲ್ಲೇ ಎಲ್ಲಾದ್ರೂ ಅವ್ರ ಅಮ್ಮನ ಹೆಸರಿನಲ್ಲಿ ಪೂಜೆ ಮಾಡ್ಸೋಣ. ಅದು ಅಲ್ಲಿಗೆ ಮಾತ್ರ ಹೋಗೋದು ಬೇಡ. ಅಲ್ಲ, ನಿಮ್ಮೂರಿಗೆ ನೀನು ಹೋಗಕ್ಕೆ ಹಿಂಗೆ ಯಾಕಪ್ಪ ಎದರ್ಕತ್ತಾ ಇದೆಯಾ? ಅದು ಅಪ್ಪನೂರಲ್ಲ ಪುಟ್ಟವ, ನಮ್ಮ ಅಮ್ಮನೂರು. ನಮ್ಮ ಅಮ್ಮನ ಸಮಾಧಿನ ನಾವು ಅಲ್ಲೇ ಮಾಡಿರೋದು.
ಯಾಕೆ ಗಂಗಾದ್ರಪ್ಪ ನೀನ್ ಏನ್ರು ಊರಿಗೆ ಹೋಗಕ್ ನಿಂಗೆ ಇಷ್ಟ ಇಲ್ವೇ? ಹೋಗ್ಲಿ ಬಿಡಪ್ಪ, ನಿಂಗೆ ಇಷ್ಟ ಇಲ್ಲದೆ ಹೋದ್ರೆ ಹೋಗೋದು ಬೇಡ. ಆದರೆ ಈ ಒಂದು ಕಾರ್ಯಕ್ಕೊಂದ್ಕಿತ ಹೋಗಿ ಬಂದ್ಬಿಡ್ಲಿ. ಹಂಗಲ್ಲ ಮರೆ, ಆ ಊರು ಸರಿ ಇಲ್ಲ. ಆ ಊರ್ ಗೌಡ ತುಂಬಾ ಕ್ರೂರಿ, ಅವನ ಮಗ ಅದಕ್ಕಿಂತ ಕ್ರೂರಿ. ರಮ್ಮನ್ ಸಮಾಧಿ ಇರೋ ಜಾಗನ ಒತ್ತುವರಿ ಮಾಡ್ಕೊಂಡು ಬೇಲಿ ಹಾಕೊಂಡಿದ್ದಾರೆ. ನಾವೇನಾರು ಅದಕ್ಕೆ ಹೋದ್ರೆ ಜೀವ ಸಮೇತ ವಾಪಸ್ ಬರೋದಿಲ್ಲ ಮರೆ. ಅವ್ರು ಯಾರು ಗಂಗಣ್ಣ? ನಿಮ್ ಜಾಗನ ಒತ್ತುವರಿ ಮಾಡ್ಕೊಂಡು ಬೇಲಿ ಹಾಕೊಳ್ಳೋಕೆ? ಏನೇ ಬೇಲಿ ಹಾಕಿದ್ರು ಆ ಸಮಾಧಿಗೆ ಪೂಜೆ ಮಾಡೋಕ್ಕೆ ಮನೆಯವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ಇದು ರೂಲ್ಸ್ ಕೂಡ. ಆ ರೂಲ್ಸ್ ಎಲ್ಲ ಅಲ್ಲಿ ನಡೆಯೋದಿಲ್ಲಮ್ಮ. ಆ ಊರಲ್ಲಿ ಅವ್ರದ್ದೇ ಅಧಿಕಾರ, ಅವ್ರದ್ದೇ ತೀರ್ಪು. ಆ ಊರಿನ ಜನ ಉಸಿರಾಡಬೇಕು ಅಂತಂದ್ರೆ ಅವ್ರ ಪರ್ಮಿಷನ್ ತಗೋಬೇಕು. ಅಲ್ಲ, ಅವನ್ ಯಾರು? ಗಾಳಿ ನೀರು ಭೂಮಿ ಮೇಲೆಲ್ಲ ದಬ್ಬಾಳಿಕೆ ಮಾಡಕ್ಕೆ? ಅದೇಯ, ಅದೆಲ್ಲ ಏನು ಅವ್ರ ಅಪ್ಪನ ಮನೆ ಆಸ್ತಿನ? ಪಾಪಿಗಳಿಗೆ ಪಾತಾಳನೂ ಸ್ವಂತನೇ ಅಮ್ಮ. ಆ ಊರಲ್ಲಿ ಅವ್ರದ್ದೇ ಅಧಿಕಾರ. ಸರಿ ಅಂದವ್ರು ಸಾಯಲ್ಲ, ಇಲ್ಲ ಅಂದವ್ರು ಉಳಿಯಲ್ಲ. ಆ ಊರನ್ನ ಅನ್ನಂಗೆ ಚಳಿ ಬಿಡ್ಸೋನು ಯಾರು ಇಲ್ಲ ಅನಿಸ್ತದೆ. ಅದಕ್ಕೆ ಮೆರಿತಾ ಇರ್ಬೇಕು ನನ್ನ ಮಕ್ಕಳು. ಆ ಗೌಡ್ನ ಹೆಸರೇನಂದೆ? ಈ ಕಾಲದಾಗು ಹಿಂಗೆ ದಬ್ಬಾಳಿಕೆ ಮಾಡೋರು ಅವ್ರೆ ಅಂದರೆ ಶಾನ ಬೇಸರ ಆಯ್ತದಪ್ಪ ಕೇಳೋಕ್ಕೆ. ಇಷ್ಟಕ್ಕೂ ಆ ಊರು ಯಾವುದಪ್ಪ? ಆ ಊರು ಸಿಡ್ಲೂರು. ಗೌಡನ ಹೆಸರು ವೀರ ಹುಲಿ.